ಜೀವನ ಅಂದರೆ ಕೇವಲ 3 ಅಕ್ಷರ ಅಲ್ಲ, 100 ವರ್ಷಗಳು. ಎಲ್ಲ ಕೊಡುತ್ತೆ, ಎಲ್ಲ ಕಲಿಸುತ್ತೆ, ಯಾರನ್ನೂ ಬಿಡಲ್ಲ. ನೇಕಾರನ ಬದುಕಿನ ಬವಣೆ ನೋಡೋಣ ಬನ್ನಿ. ದೊಡ್ಡಬಳ್ಳಾಪುರದ ಜನರೇ, ಕಾವೇರಿ ನಾನು ಎದ್ದೊಳ್ತಾ ಇದ್ದೀನಿ. ನಿನಗೆ ಗೊತ್ತು, ನಾನು ಎದ್ಮೇಲೆ ನಿನ್ನ ಮಕ ನೋಡೇ ನಾನು ಎಲ್ಲಾ ಕೆಲಸಗಳನ್ನು ಮಾಡೋದು. ನನ್ನ ಪ್ರೀತಿ ನೀನು, ನನ್ನ ಎದೆ ಬಡಿತ ನೀನು, ನನ್ನ ಪ್ರಾಣ ನೀವು. ಏನಾಯ್ತಮ್ಮ? ಅಣ್ಣ ಹೋಗ್ತಾ ಬರ್ತಾ ತುಂಬಾ ರೇಗಿಸ್ತಾನೆ, ತುಂಬಾ ಚುಡಾಯಿಸ್ತಾನೆ, ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತಾನಣ್ಣ. ಮತ್ತೆ ತುಂಬಾ ಹಿಂಸೆ ಮಾಡ್ತಾನೆ. ನನ್ಗೆ ಕಾಲೇಜಿಗೆ ಬರೋದಕ್ಕೆ ಬಿಡೋದಿಲ್ಲ. ಯಾರಮ್ಮ ಅವನು? ಅಣ್ಣ ಇವನೇ ಅಣ್ಣ. ಹೆಣ್ಮಕ್ಳು ವಿಚಾರಕ್ಕೆ, ಹೆಣ್ಮಕ್ಳು ತಂಟೆಗೆ ಬರ್ಬೇಕಾದ್ರೆ 100 ಸತಿ ಯೋಚನೆ ಮಾಡ್ರಿ. ಕೆಟ್ಟದಾಗ ಮೆಸೇಜ್ ಮಾಡೋದು, ರೇಗ್ಸೋದು, ಇವನ್ನೆಲ್ಲ ಬಿಟ್ಬಿಡ್ರಿ. ನಮ್ಮ ಕೃಷ್ಣಣ್ಣನ ಬಾಳು ಬರಡಾದ ಕತೆ, ನಮ್ಮ ನೇಕಾರನ ಕತೆ ಹೇಳ್ತೀನಿ ಕೇಳಿ. ನನ್ನ ಹೃದಯದ ಬಡಿತ ನೀನು ಕಾವೇರಿ. ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ದಾರಿ ನೋಡಿಸ್ಕೊಟ್ಟವ್ರೆ. ಅದೇ ದಾರಿನಲ್ಲೇ ನಾವು ಕೂಡ ನಡಿಬೇಕು. ತಾಯಿ, ನಿನ್ನನ್ನೇ ನಂಬಿದ್ದೀನಿ, ಕೊನೆವರೆಗೂ ನನ್ನ ಕೈ ಬಿಡ್ಬೇಡಮ್ಮ. ಮೆಟ್ಟಿದರೆ ಕನ್ನಡ ನಾಡ ಮುಟ್ಟಕ್ಕೆ, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಗೆ ಚಾವಂಡಿ, ಇದು ವಿಧಿಯೋ. ನುಗ್ಗೆಕಾಯಿ ಸಾಂಬಾರ್ ಮಾಡ್ತೀಯಾ? ಧನ್ಯವಾದಗಳು. ಇವು ನೋಡ್ಲು ಚೆನ್ನಾಗಿವೆ, ಬನ್ನಿ ತಿನ್ನೋಣ. ಕಾವೇರಿ, ಮತ್ತೆ ನುಗ್ಗೆಕಾಯಿ ತಂದಿದ್ದೀನಿ, ನುಗ್ಗೆಕಾಯಿ ಸಾಂಬಾರ್ ಮಾಡು. ನಾನು ಇವುಗಳೊಂದಿಗೆ ಸಾಂಬಾರ್ ಮತ್ತು ಅನ್ನವನ್ನು ಬೇಯಿಸ್ತೇನೆ. ಊಟಕ್ಕೆ ಸಿದ್ಧವಾಗಿದೆ. ಬಾ ಊಟ ಮಾಡೋಣ. ದೀಪ ಆರಿಸು. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ. ಗಣಪತಯೇ ನಮಃ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಸಂಜೆ ಬರೋದು ಲೇಟ್ ಆಗುತ್ತೆ. ಮನೆ ಕಡೆ ಹುಷಾರು ಕಾವೇರಿ.
ಕೃಷ್ಣಣ್ಣ ಇವರು ನಮ್ಮನೆ ಪಕ್ಕ ಬಾಡಿಗೆ ಬಂದವ್ರೆ, ಕೆಲಸ ಇಲ್ದಂಗೆ ಸುಮ್ಮನೆ ಕೂತವ್ರೆ. ಬಿಹಾರಲ್ಲಿ ಇವರು ಮಗ ಬಿಡ್ತಾ ಇದ್ರಂತೆ. ಮಗದ ಕೆಲಸ ಚೆನ್ನಾಗ್ ಗೊತ್ತು. ಕೆಲಸ ಇದ್ರೆ ನಿಮ್ ಫ್ಯಾಕ್ಟ್ರಿಲಿ ಕೆಲಸ ಕೊಟ್ಟು ಪುಣ್ಯ ಕಟ್ಕೊಡ್ರೋಣ. ಅಣ್ಣ ಅದೇ ಇವರಿಬ್ರು ಒರಿಸ್ಸಾ ಬಿಹಾರಿಂದ ಬಂದವ್ರೆ, ಮಗ್ಗ ಚೆನ್ನಾಗ್ ಬಿಡ್ತಾರೆ. ನಿಮ್ ಫ್ಯಾಕ್ಟ್ರಿನಲ್ಲಿ ಮಗ್ಗದ ಕೆಲಸ ಇತ್ತಲ್ಲ, ನನಗೂ ಯಾರೋ ಒಬ್ಬ ಸ್ನೇಹಿತ ಹೇಳ್ದ, ನಿಮ್ ಮಗ್ಗ ಬಿಡೋ ಜಾಗದಾಗ ಕರ್ಕೊಂಡೋಗಿ ಸೇರ್ಸಪ್ಪ ಪುಣ್ಯ ಬರ್ತೈತೆ ಅಂತ. ಇವ್ರಿಬ್ರಿಗೂ ಕೆಲಸ ಕೊಡ್ರಣ. ಆಧಾರ್ ಎಲ್ಲ ಇದೆಯಾ ಅವ್ರದ್ದು? ಯಾವ ಊರು, ಯಾವ ಸ್ಟೇಟು? ಯಾವ ಊರು? ಔಟ್ ಸೈಡು. ಔಟ್ ಸೈಡ್. ಆಧಾರ್ ಕಾರ್ಡ್ ಎಲ್ಲ ಇದೆಯಣ್ಣ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಇದೆ. ಪಾಪ ಇವ್ರಿಗೆ ಕೆಲಸ ಚೆನ್ನಾಗ್ ಮಗ ಬಿಡ್ತೀಯಾ? ಅತ್ತ ತಾಯಿ ಮಗ ಅಪ್ಪ. ಏಯ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯಪ್ಪ. ಮೂರಿಂದ ಕೆಲವ್ರು ಕರ್ಕೊಂಡು ಬಾ. ಯಾವ ಕರ್ಕೊಂಡ್ ಬರ್ತೀಯಪ್ಪ? ಕರ್ಕೊಂಡ್ ಬರ್ತೀಯಾ? ನಾಳೆಯಿಂದ ನಿನ್ ಕೆಲ್ಸಕ್ಕೆ ಬರೋದ್ ಬೇಡ. ಇಲ್ಲಪ್ಪ, ನಾನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀನಿ. ನೀನು ಸರಿಯಾಗಿ ಕೆಲಸ ಮಾಡಲ್ಲ, ವಾರ ವಾರ ರಜಾ ಆಗ್ತಾ ಇರ್ತೀನಿ. ನಾನು ಬಂಡವಾಳ ಹಾಕಿ ಬೇರೆಯವ್ರಿಗೆ ಏನೋ ಪುತ್ರ ಕೊಡ್ಲಿ? ಹೇಳಪ್ಪ ನೀನೆ. ಅಣ್ಣ, ಇದ್ರಿಂದ ಯಾರ್ ಪಿತೂರಿ ಐತೆ, ಯಾರ್ ನಿಮ್ಗೆಲ್ಲ ಈ ತರ ಉಪ್ಸವ್ರೆ ಅನ್ನೋದೆಲ್ಲ ನನಗ್ ಗೊತ್ತಣ್ಣ. ಬಾಕ್ಸ್ ಹಾಕ್ತೀನಪ್ಪ. ಎಷ್ಟು ಬಾಕ್ಸ್ ಹಾಕಿದ್ಯಾ? 3 ಬಾಕ್ಸ್. 6 ಬಾಕ್ಸ್ ಹಾಕ್ಬೇಕು. ಸಾಯಂಕಾಲದೊಳಗೆ ಕಳಿಸ್ಬೇಕು, ಸರಿನಾ? ಅಣ್ಣ, ನನ್ನ ಯಾಕಡೆ ಕೆಲ್ಸದಿಂದ ತೆಗೆದಾಕ್ತಾ ಇದ್ದೀರಾ? ನಿಮಗೆ ಒರಿಸ್ಸಾದವರು ಪ್ರೊಡಕ್ಷನ್ ಕೊಡ್ಬೋದು, ಕೂಲಿ ಕಮ್ಮಿ ತಗೋಬಹುದು, ಇಲ್ಲೇ ಎದ್ದೋಳ್ತಾರೆ, ಇಲ್ಲೇ ಮಲಗ್ತಾರೆ, ಇಲ್ಲೇ ಉಣ್ತಾರೆ, ನಿಮ್ಗೆ ಪ್ರೊಡಕ್ಷನ್ ಕೊಡ್ತಾವ್ರೆ. ಆದ್ರೆ ಇವತ್ತು ನಮ್ ದೊಡ್ಡಬಳ್ಳಾಪುರದ ಜನ ಎಲ್ಲವ್ರೆ ಅನ್ಬಿಟ್ಟು ದುರ್ಬಿನ್ ಹಾಕೊಂಡು ಹುಡುಕಿದ್ರೆ ಎಲ್ಲನ ಕಾಣ್ತಾವ್ರೆ. ಎಲ್ಲ ಸನಾತ ಬಾರಾಗವ್ರಣ. ಏನಕ್ಕೋಸ್ಕರ ಬಾರಾಗವ್ರೆ? ನಿಮ್ಮಂತವ್ರ ಕೆಲ್ಸ ಕೊಡ್ದಿರೋದಕ್ಕೋಸ್ಕರ ಅಣ್ಣ. ಅಣ್ಣ, ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಣ್ಣ. ಏನಣ್ಣ ಅವನು ಸಾಕಾರವನ್ನ ಮರ್ಯಾದೆ ಇಲ್ಲ, ಹಂಗ್ ಮಾತಾಡ್ತಾವನು. ಅಣ್ಣ, ನನ್ನಿಂದ ಏನಣ್ಣ ತಪ್ಪಾಯ್ತು? ನಾನು ತುಂಬಾ ಪ್ರಾಬ್ಲಮ್ ಆಗಿದ್ದೀನಿ ಅಣ್ಣ. ನನ್ ಮನೆ ಕಡೆ ತುಂಬಾ ಕಷ್ಟ ಇದೆ ಅಣ್ಣ. ನನ್ನ 5 ವರ್ಷ ನಿಮ್ ಫ್ಯಾಕ್ಟ್ರಿನಲ್ಲಿ ದುಡ್ದಿದ್ದೀನಿ ಅಣ್ಣ. ಏಕ್ದಮ್ ನನ್ನನ್ನು ಯಾಕೆ ತೆಗೆದಾಕ್ತಾ ಇದ್ದೀರಾ? ಅಣ್ಣ, ಏನಣ್ಣ ಅವ್ರು ಮಗ್ದವ್ರ ಹಂಗ್ ಮಾತಾಡ್ತಾವ್ರೆ? ಅದಕ್ಕೆ ಹೇಳೋದು, ತಲೆ ಮೇಲೆ ಮಗ್ದವ್ರನ್ನ ಕೂಣಿಸ್ಕೊಂಬಿಡ ಅಂತ ನಿಮ್ಗೆ. ನೋವಲ್ಲು ನೂರು, ಸುಖವೊಂದು ಎಲ್ಲಿ. ದೊಡ್ಡಬಳ್ಳಾಪುರದಲ್ಲಿ ಕನ್ನಡಿಗರೇ ಕಾಣಿಸ್ತಾ ಇಲ್ಲಲ್ಲಪ್ಪ. ಎಲ್ಲಿ ನೋಡಿದ್ರು ಬರೀ ಬಿಹಾರ ಒರಿಸ್ಸಾದವರೇ ಕಾಣಿಸ್ತಾ ಇದಾರಲ್ಲ. ಇದು ನಿಜವಾಗ್ಲೂ ದೊಡ್ಡಬಳ್ಳಾಪುರನ? ಹೊರ ರಾಜ್ಯಗಳಿಂದ ಬಂದಂತ ಜನರೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ನಮ್ಮ ದೊಡ್ಡಬಳ್ಳಾಪುರದವ್ರು ಎಲ್ಲಿ ಕಾಣಿಸ್ತಾ ಇದ್ದಾರೆ? ಯಾರು ಕಾಣಿಸ್ತಾ ಇಲ್ಲಲ್ಲ. ಇದೇನು ಒಂದು ಮಿನಿ ಬಿಹಾರ, ಮಿನಿ ಒರಿಸ್ಸಾ, ಮಿನಿ ಬಾಂಗ್ಲಾದೇಶ ಆಗೋಯ್ತಾ ನಮ್ ದೊಡ್ಡಬಳ್ಳಾಪುರ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ?
ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಪ್ರಯಾಣಿಕರ ಗಮನಕ್ಕೆ ಗಾಡಿ ಸಂಖ್ಯೆ 1730 ಅಲ್ಲ, ಅವ್ರಿಗೆ ಆ ಪರಿಜ್ಞಾನ ಇರ್ಬೇಕು ಸರ್, ಹಾಕ್ಸೋ ಭಾವನೆ. ಯಾಕಂದ್ರೆ ಊರಿನ ಜನ ನೋಡ್ತಾರೆ, ಎಷ್ಟೋ ಜನ ಬಂದು ನೋಡ್ತಾರೆ. ಹಾಕ್ಲ ಹೇಳ್ ಕೃಷ್ಣ, ಇಲ್ಲೇ ರಾಜ್ಕುಮಾರ್ ಪ್ರತಿಮೆ ಹತ್ರ ಇದ್ದೀನಿ, ಬಾರೋ. ನಾನು ವೆಂಕಟೇಶ್ ಇದ್ದೀವಿ, ಬಾ ಬಾ ಇಲ್ಲೇ ಬಾ ಬಾ. ಅಲ್ಲ, ಒಂದ್ ತಂದು ಹಾಕಿ ಉಳಿಸ್ಕೊಳ, ಊನಾರ ಉಳಿಸ್ಕೊಳ. ನಮಸ್ಕಾರ ಕೃಷ್ಣ, ಏನ್ ಸಮಾಚಾರ? ಅಣ್ಣ, ನಾನ್ ಮಗ್ಗ ಬಿಡ್ತಾ ಇದ್ದೆ. ಆ ಮಗ್ಗ ಬಿಡೋ ಜಾಗದಿಂದ ನನ್ನ ತೆಗೆದಾಕ್ಬಿಟ್ರು. ನಿಮ್ಗೆ ಗುರ್ತಿರೋ ಅಂತ ಫ್ಯಾಕ್ಟ್ರಿನ ಕೆಲ್ಸ ಐತೆ ಅಂತ ನನ್ಗೆ ಒಂದ್ಸತಿ ಹೇಳಿದ್ರಿ. ಹೌದು, ಅಲ್ಲೇನ ಕೆಲ್ಸ ಇದ್ರೆ ನನಗೆ ಕೊಡಿಸ್ರಣ. ತುಂಬಾ ಕಷ್ಟ ಆಗಿದ್ದೀನಣ್ಣ. ಹೌದು, ನಿನ್ ಕೆಲ್ಸ ಕೇಳಿದ್ದು ಶಿವ ಹತ್ರ ಒಂದ್ ಫ್ಯಾಕ್ಟ್ರಿ ಒಳಗೆ ಐತೆ ಅಂತ ಹೇಳಿದ್ದ. ಕೇಳಿ ನೋಡ್ತೀನಿ ಕಲಿ, ಫೋನ್ ಮಾಡಿ. ಕೃಷ್ಣ, 3 ದಿನದ ಹಿಂದೆ ಯಾರ ಬಿಹಾರಿ ಅವರು ಕೊಟ್ಬಿಟ್ರಂತೆ ಕೆಲಸ. ಏನಂತ ದುರಂತ! ದೊಡ್ಡಾಪುರದಲ್ಲೆಲ್ಲ ಬಿಹಾರಿಗಳವರೇ ಆಗ್ಬಿಟ್ರಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರು ಸ್ವಾಭಿಮಾನಿಗಳು ಅಂತಾರೆ, ಬರೀ ಬಾಯಿ ಮಾತಲ್ಲಿಲ್ಲ. ರಾಜ್ಯದಿಂದ ಬಂದಿರುವಂತವ್ರಿಗೆ ಕರ್ನಾಟಕದ ಸಂಪನ್ಮೂಲಗಳೆಲ್ಲ ಬೇಕು, ಆದ್ರೆ ನಮ್ಮ ಕನ್ನಡದ ಭಾಷೆ ಬೇಡವಾ? ಇಂಥ ಮಹನೀಯರು ಮತ್ತೆ ಹುಟ್ಲಿಲ್ವೇ? ನಮ್ ದುರಾದೃಷ್ಟ. ನೀನೇನು ಅಂದ್ಕೋಬೇಡ, ಹುಟ್ಟಿಸಿದ್ದವ್ರು ಉಲ್ಮೆಚ್ಚೋದಿಲ್ಲ. ಏನೋ ಒಂದ್ ಪ್ರಯತ್ನ ಪಡೋಣ, ನಾವಿದ್ದೀವಿ. ದೇವ್ರೆ, ಏನಕ್ಕೆ ಇಷ್ಟು ಕಷ್ಟ ಪಡ್ತಾ ಇದೆ? ನನ್ನ ಮಗಳ ಕ್ಯಾನ್ಸರ್ ಅಂತ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರ್ತೀನಿ, ನೋಡೋಣ ಹೋಗೋಣ ಸರ್. ನಮ್ಮ ಮಗಳ ಆರೋಗ್ಯ ಸರಿ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಸಂಪಾದನೆ ಮಾಡೋ ದುಡ್ಡು ನನ್ನ ಮನೆ ಸಂಸಾರಕ್ಕೆ ಸರೋಗ್ತಾ ಇದೆ. ತುಂಬ ಸಾಲ ಕೂಡ ಇದೆ. ನನ್ನ ತಂದೆ ತಾಯಿ ಮಾತು ಕೇಳಲಿಲ್ಲ, ನಾನು ಚೆನ್ನಾಗಿ ಓದಲಿಲ್ಲ. ಇವತ್ತು ಓದಿದ್ದಿದ್ರೆ ಯಾವುದಾನೋ ಒಂದು ಕೆಲಸದಲ್ಲಿದ್ದು ಒಳ್ಳೆ ಬದುಕನ್ನೇ ಬದುಕ್ಬೋದಾಗಿತ್ತು. ಮಗ್ಗ ನಂಬ್ಕೊಂಡು ನಾನು ಹಾಳಾಗೋಗ್ಬಿಟ್ಟೆ. ಜ್ಯೋತಿಷಿಗಳು ಹೇಳ್ದಂಗೆ ಸಮುದ್ರ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ದೇವರ ಪೂಜೆ ಎಲ್ಲ ಮಾಡಿಸ್ದೆ. ಅರ್ಚಕರುಗಳು ಹೇಳ್ದಂಗೆ ಎಲ್ಲ ದೇವಸ್ಥಾನಗಳು ಕೂಡ ತಿರುಗಿದೆ. ಯಾಕೆ ನನ್ನ ಜೀವನದಲ್ಲಿ ಬೆಳಕೇ ಬರ್ತಾ ಇಲ್ಲ, ಬರೀ ಕತ್ತಲೇ ತುಂಬಿದೆ. ಕೃಷ್ಣ, ಬಾಯ್ಲಿ. ಚೆನ್ನಾಗಿದ್ದೀರಾ ಮಂಜಣ್ಣ? ಓ, ಚೆನ್ನಾಗಿದೆ ಕೃಷ್ಣ. ಏನ್ ಕೃಷ್ಣ ಸಮಾಚಾರ? ಎಲ್ಲಿ ಕಾಣಿಸೋ ಇಲ್ಲ ಇತ್ತೀಚೆಗೆ? ಏನ್ ಪ್ರಾಬ್ಲಮ್? ತುಂಬಾ ಪ್ರಾಬ್ಲಮ್. ಕರೆಂಟ್ ಬಿಲ್ ಕಟ್ಟಕ್ ಬಂದ? ಹೌದೌದು, ಟೈಮ್ ಆಗೋಗ್ಬಿಟ್ಟಿದೆ. ಹೋಗ್ಕೊಳ್ಳಿಲ್ಲ. ನಿಮ್ಮನ್ನ ಯಾರೋ ಒಬ್ಬರನ್ನ ಹೊರ ರಾಜ್ಯದ ಒಂದು ಕೆಲಸಕ್ಕೆ ಸೇರಿಸಂತೆ, ಅವನೇ ನಿಮ್ಮನ್ನ ತಗ್ಸಾಕ್ಬಿಟ್ಟಂತೆ, ಹೌದಾ? ಹೌದು, ಏನ್ ಮಾಡ್ತೀಯ? ತಿನ್ನೋ ತಟ್ಟೆನಾಗೆ ಕೂತಿಡೋ ಅಂತ ಜನ. ನಾನ್ ಕರ್ಕೊಂಡೋಗಿ ಸೇರಿಸ್ದೆ. ನನ್ ಮೇಲೆ ಇಲ್ದಿದ್ ಪಲ್ದಿದ್ ಹೇಳಿ ನನ್ನನ್ನೇ ಅಲ್ಲಿಂದ ಈಚೆ ಕಳಿಸ್ಬಿಟ್ಟ. ನಿನ್ ಮಗಳಿಗೇನೋ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ, ದುಡ್ಡು ತುಂಬಾ ಖರ್ಚಾಯ್ತಂತೆ. ಹೌದು ಮಂಜು. ಸರಿ ಕೃಷ್ಣ, ತಲೆ ಕೆಡ್ಸ್ಕೊಂಬೇಡ. ಮನುಷ್ಯಂಗ್ ಬರ್ದಿರ ಮರಕ್ ಬರುತ್ತೆ ಕಷ್ಟ. ಏನು ಯೋಚನೆ ಮಾಡ್ಬಿಡಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಆಯ್ತಾ? ಚಿಂತೆ ಮಾಡ್ಬೇಡ, ನನ್ನ ಕೈಲಾಗಿ ನಾನು ಸಹಾಯ ಮಾಡ್ತೀನಿ. ಇಟ್ಕೋ. ಯಾಕೆ ಇಲ್ಲಿ ಇಟ್ಕೋ ಕೃಷ್ಣ, ಇಟ್ಕೋ ಇಟ್ಕೋ ಇಟ್ಕೋ. ಯಾರ್ಯಾರನೋ ದುಡ್ಡು ಕೇಳಿದೆ, ಯಾರು ಸಹಾಯ ಮಾಡಲಿಲ್ಲ. ನೋಡಿ ಕೃಷ್ಣ, ಮನುಷ್ಯ ಒಬ್ರಿಗೊಬ್ರು ಆಗ್ಬೇಕು. ನಾವು ಸತ್ತಾಗ ನಾವು ದುಡ್ಡು ಎದೆ ಮೇಲೆ ಹಾಕೊಂಡು ಹೋಗ್ತೀವ. ಒಬ್ರಿಗೊಬ್ರು ಆಗ್ಬೇಕು, ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು. ಅದೇ ಲೈಫು. ಅದನ್ನು ನಮ್ಗೆ ಇಷ್ಟದಾದ ಹೇಳಿಲ್ಲ. ಓಕೆ, ಒಳ್ಳೇದಾಗುತ್ತೆ, ಹೋಗ್ಬಾ, ಏನು ಯೋಚನೆ ಮಾಡಬೇಡ. ಸರಿ, ನಾನು ಸಂಪಾದನೆ ಮಾಡಿದ್ಮೇಲೆ ನೀನೇನು ಕೊಡಬೇಡ ಕೃಷ್ಣ. ಇಲ್ಲಿ ನೀನು ಚೆನ್ನಾಗಿರಬೇಕು. ವಿಶ್ವಾಸದಲ್ಲಿ ವಾಪಸ್ ಕೊಡೋದವೆಲ್ಲ ಇರಬಾರ್ದು. ಚೆನ್ನಾಗಿರು, ನೀನು ಒಳ್ಳೇದೇ. ಓಕೆನಾ? ತುಂಬ ಟೈಮ್ಸ್
ಭಾಷಾಬಾಯ್ ಏನ್ ಭಾಷಾಬಾಯ್ ಆಟೋ ಓಡಿಸ್ತಾ ಇದ್ದೀರಾ? ಏನ್ ಮಾಡೋದಪ್ಪ, ಈ ಬಿಹಾರಿಗಳು ಬಂದು ಬಂದು ಮಗ್ಗಳ ಕೆಲ್ಸನೂ ಇಲ್ಲ, ಎಲ್ಲ ಕಮ್ಮಿ ರೇಟಿಗೆ ಮಾಡಿದ್ರು. ನಮ್ಮ ಓನರು ಕಮ್ಮಿ ರೇಟಿಗೆ ಮಾಡು ನೀನು ಕೆಲ್ಸ ಅಂದ್ರು. ನಾನ್ ಸ್ವಲ್ಪ ಸ್ವಾಭಿಮಾನ ಅಲ್ಲ, ನೋಡಿದಲ್ಲ ನೀನು ನಾನು ಜೊತೆಗೆ ಕೆಲಸ ಮಾಡ್ತಾ ಇದ್ವಿ, ಅದಕ್ಕೆ ನಾನು ಮಾಡಲ್ಲ ಅಂತ ಓನರ್ಗೆ ಬೈದ್ಬಿಟ್ಟು ಬಂದ್ಬಿಟ್ಟು ಇವಾಗ ಆಟೋ ಓಡಿಸ್ಕೊಂಡಿದೀನಿ. ನಾನು 10 ವರ್ಷ ಆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ದೆ, ನನ್ನೂ ಕೂಡ ತೆಗೆದಾಕ್ಬಿಟ್ಟ. 4 ಮಗ್ಗ ಇನ್ನೊಂದ್ ಕಡೆ ತಗೊಳ್ತೀನಿ ಬಾ ಅಂತ ಅಂದ. ಆಮೇಲೆ ಗೊತ್ತಾಯ್ತು ಅಲ್ಲೂ ಬಿಹಾರಿಗಳನ್ನ ಇಟ್ಬಿಟ್ಟು ಮಗ್ಗ ನಡೆಸ್ತಾ ಇದ್ದಾನಂತೆ. ಚೆನ್ನಾಗಿರ್ಲಿ ಬಿಡು ಭಾಷಾಬಾಯ್. ಏನು ಬಿಹಾರಿಗಳು ಬಂದು ತುಂಬಾ ಅಧ್ವಾನ ಆಗ್ಬಿಡ್ತಪ್ಪ, ಎಲ್ಲ ಕಮ್ಮಿ ರೇಟ್ಗೆ. ಬಾ, ತುಂಬಾ ದಿನ ಸಿಕ್ಕಿದ್ಯಾ, ಟೀ ಅನ್ನ ಕುಡ್ಕೊಂಬರೋಣ ಬಾ. ತುಂಬಾ ಬಿಸಿಲಿದೆ, ಟೀ ಬೇಡ, ಜ್ಯೂಸ್ ಕುಡಿಯೋಣ ಬನ್ನಿ ಭಾಷಾಬಾಯ್. ಶಿವು, ಕೃಷ್ಣಣ್ಣ ಹೇಳ್ರಿ. ಎಲ್ಲಿದ್ಯಾ ಶಿವು? ದೇವಸ್ಥಾನಕ್ಕೆ ಬಂದಿದ್ದೆ, ಈಗ ಜಸ್ಟ್ ಈಚೆ ಕಡೆ ಬಂದೆ. ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು. ಮುತ್ಯಾಲಮ್ಮನ ದೇವಸ್ಥಾನನ? ಬಂದೆ. ಶಿವು, ನನ್ನ ಮಗಳಿಗೆ ಮೈಗೆ ಹುಷಾರಿಲ್ಲ. ಡಾಕ್ಟ್ರು 20-30 ಸಾವಿರ ಆದಿತ್ತು ಆಪರೇಷನ್ ಮಾಡ್ಬೇಕು ಅಂತ ಹೇಳೋರೆ. ಎಲ್ಲನ ದುಡ್ಡು ಕೊಡ್ಸು ಶಿವು. ಅಣ್ಣ ಕೃಷ್ಣಣ್ಣ, ಯಾವ ಮಕ ಇಟ್ಕೊಂಡು ಕೇಳ್ತಾ ಇದೀಯ ಅಣ್ಣ? ಓದ್ಕಿತ ಕೊಡ್ಸಿರೋ ಕಂದ್ಗಳೇ ನೀನ್ ಕ್ಲಿಯರ್ ಮಾಡಿಲ್ಲ. ಯಾವ ಮರ್ಯಾದೆ ಇಟ್ಕೊಂಡ್ ಕೇಳ್ತಾ ಇದೀಯ ಅಣ್ಣ? ಓದ್ಕಿತ ಕೊಡ್ಸಿರೋ ಕಂದ್ಗಳೇ ನೀನ್ ಕ್ಲಿಯರ್ ಮಾಡಿದೆ. 4-5 ತಿಂಗಳಾಯ್ತು, ಒಂದ್ ಕಂತನು ಕೊಟ್ಟಿಲ್ಲ ನೀನು. ಇನ್ಯಾವ ಮಕ ಇಟ್ಕೊಂಡ್ ಕೇಳ್ತಿದ್ಯಾ? ನಾನ್ ಯಾವ ಮಕ ಇಟ್ಕೊಂಡು ಹೋಗಿ ಅಲ್ಲೇ ಹೋಗಿ ಕೇಳಲಿ? ಶಿವು, ನಿನ್ ಕಾಲಿಗೆ ಬೀಳ್ತೀನಿ ಶಿವು. ನನ್ಕಿನ್ನ ದೊಡ್ಡವನಾಗಿದೀಯ ಅಣ್ಣ, ಕಾಲಿಗೆಲ್ಲ ಬೀಳ್ಬೇಡ. ಸಾಯಂಕಾಲ ಫೋನ್ ಮಾಡ್ತೀನಿ ಅಣ್ಣ, ಯಾವ್ದಕ್ಕೂ ಇನ್ನೊಬ್ರನ್ನ ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಣ್ಣ, ತಲೆ ಕೆಡಿಸ್ಕೊಂಬೇಡ ಅಣ್ಣ. ನೋಡ್ತೀನಿ ಅಣ್ಣ, ಫೋನ್ ಮಾಡ್ತೀನಿ ಅಣ್ಣ. ನನ್ ಮಗಳು ಮದುಸ್ಕೋಬೇಕು. ಔಷಧಿಯ ಬಾಟ್ಲಿ ಖಾಲಿಯಾಗಿದೆ, ಬೇಗ ಒಂದ್ ತಂದ್ಕೊಡು. ರಮೇಶನ್ ಮಗ ನವೀನ, ಅವ್ನ್ ಕರೆಂಟಿಗೆ ಸಿಕ್ಕಾಕೊಂಡು ಸತ್ತೋಗ್ಬಿಟ್ಟ. ಅವ್ರ ಅಣ್ಣ ಪಾಪ ಮನೆ ತಾವ್ ಬಂದು ಗೋಲಾಡ್ತಾವನೆ. ಒಂದ್ಸತಿ ನಾನು ನಮ್ಮ ತಮ್ಮನ ಹತ್ರ ಮಾತಾಡ್ಬೇಕು. ಎದ್ದೋಳೋ ಎದ್ದೋಳೋ ಎದ್ದೋಳೋ, ಸತ್ತವ್ರು ಎದ್ದೋಳ್ತಾರ ಮಂಜು? ಅದಕ್ಕೆ ಹೇಳೋದು, ಹೋಗೋವಾಗ ಏನು ಎತ್ಕೊಂಡು ಹೋಗೋಣ, ಮನಸ್ತಾಪಗಳನ್ನ ಬಿಟ್ಟು ಅಣ್ಣ ತಮ್ಮಂದ್ರು ಅನ್ಯೂನ್ಯವಾಗಿರ್ಬೇಕು ಅಂತ. ಅಣ್ಣ, ನಾನು ನಮ್ಮ ಅಣ್ಣ ಆ ಜಮೀನ್ ರಸ್ತೆಗೋಸ್ಕರ 2 ವರ್ಷ ಮಾತೇ ಬಿಟ್ಬಿಟ್ಟಿರ್ತಾರಣ್ಣ. ನಾನೇ ಬೇಕಾದ್ರೆ ಸೋತ್ ಬಿಡ್ತೀನಿ ಅಣ್ಣ, ನಮ್ಮ ಅಣ್ಣನ್ ಮಾತ್ರ ಬಿಟ್ಕೊಂಡ್ ಕೊಡಲ್ಲ ಅಣ್ಣ. ಕಾಲಿಗೆ ಬಿದ್ದಾದ್ರೂ ನಾಳೆ ಹೋಗ್ಬಿಟ್ಟು ಕ್ಷಮಾಪಣೆ ಕೇಳ್ಬಿಡ್ತೀನಿ ಅಣ್ಣ. ಊನಪ್ಪಿ, ಇವತ್ತೇ ಹೋಗಿ ನಿಮ್ಮ ಅಣ್ಣನ್ ಮಾತಾಡಿಸ್ಬಿಡು. ನೋಡಿ, ನಿನ್ ತರ ಯೋಚನೆ ಮಾಡಿದ್ರೆ ಎಲ್ಲಾ ಕಾಲಕ್ಕೂ ಅಣ್ಣ ತಮ್ಮಂದ್ರು ಅನ್ಯೂನ್ಯವಾಗಿರ್ತಾರೆ, ರಾಮ ಲಕ್ಷ್ಮಣನ್ ತರ ಇರ್ತಾರೆ. ಅದಕ್ಕೆ ಮನಸ್ತಾಪ ಬಿಟ್ಟು ಇವತ್ತೇ ಹೋಗಿ ಮಾತಾಡ್ಸಪ್ಪಿ. ಇವಾಗ ನೀನ್ ಹೇಳಿದ್ಮೇಲೆ ಮನಸ್ತಾಪಗಳೇ ಬೇಡ, ನಾನು ನಮ್ಮ ಅಣ್ಣ ಅನ್ಯೋನ್ಯವಾಗಿರ್ಬಿಡ್ತೀವಣ್ಣ. ಅಲ್ಲ ಕೃಷ್ಣಣ್ಣ, 10 ವರ್ಷದಿಂದ ಒಂದ್ 10,000 ರೂಪಾಯಿಗೂ ಬೆಲೆ ಬಾಳ್ತಾ ಇರ್ಲಿಲ್ಲ, ಇವಾಗ ಕೋಟಿಗಳಿಗೆ ಹೋಗ್ತವೆ. ಒಂದ್ 2-3 ಲಕ್ಷ ನಮ್ಮ ಅಣ್ಣನ ತಗೊಳ್ಳಿ ಬಿಡೋಣ. ಆದ್ರೂ ನಮ್ಮ ಅಣ್ಣಂಗೆ ನಂಗೆ ಇಂಪಾರ್ಟೆಂಟ್ ಅಣ್ಣ, ನಮ್ಮ ಅಣ್ಣ ನಂಗೆ ಇಂಪಾರ್ಟೆಂಟ್. ಇವತ್ತೇ ಹೋಗಿ ಮಾತಾಡ್ಸೋಗು. ಸರಿ, ನಡಿಯೋಣ. ಏನ್ ಶ್ಯಾಮ್, ಮಗ್ಗ ಬಿಡೋದ್ ಬಿಟ್ಬಿಟ್ಟ? ಏನಿದ್ ಆಟೋ ಓಡಿಸ್ತಾ ಇದ್ಯಾ? ಪೂರ್ಣ 1 ತಿಂಗಳಾಯ್ತು ಆಟೋ ತಗೊಂಡು ಮಗ್ಗ ಬಿಡ್ತಾ ಇದ್ದೆ. ಅವರು ನಮ್ ಸಾವುಕಾರರು ತೆಗ್ದಾಕ್ಬಿಟ್ರು. ಬೇರೆ ಹೊರ ರಾಜ್ಯಗಳಿಂದ ಬಂದು ಬಿಹಾರ ಒರಿಸ್ಸಾದವರು ನಮಗ್ ಕೆಲ್ಸ ಇಲ್ದಂಗಾಗಿದೆ. ಅವರು ಚೆನ್ನಾಗ್ ಕೆಲ್ಸ ಮಾಡಿ ಅವ್ನು ಇನ್ನೊಬ್ಬನ್ ಕರ್ಕೊಂಡ್ಬಂದು ನನ್ನನ್ನು ತೆಗ್ದಾಕಿದ್ದಾರೆ. ಅವ್ನು ಚೆನ್ನಾಗ್ ಕೆಲ್ಸ ಮಾಡ್ತಾನಪ್ಪ, ನಮಗ್ ಪ್ರೊಡಕ್ಷನ್ ಬೇಕು. ಆಟೋ ತಗೊಂಡು EMI ಕಟ್ಕೊಂಡು ಓಡಿಸ್ತಾ ಇದೀನಿ. 1 ತಿಂಗಳಾಯ್ತಣ್ಣ. ಹೂನಪ್ಪಿ, ಜೀವನಕ್ಕೆ ಏನಾನ ಒಂದ್ ಬೇಕೇ ಬೇಕು. ನೀವೇನ್ ಮಾಡ್ತಾ ಇದ್ರ? ನಮ್ಮ ಮಗ ಬಿಡ್ತಾ ಇದ್ರಲ್ವಾ? ಹೌದಪ್ಪಿ, ನಂದು ನಿನ್ ಪರಿಸ್ಥಿತಿನೇ ಬಂದಿದೆ. ಹೌದಾ? ಈ ಸಾಹುಕಾರಗಳು ಹೊರ ರಾಜ್ಯಗಳಿಂದ ಬಂದವರು ಕೊಡುವಂತ ಪ್ರೋತ್ಸಾಹ ಈ ಕನ್ನಡದವ್ರು ಕೊಡ್ತಾ ಇಲ್ಲ, ಲೋಕಲ್ ಅವರು ಕೊಡ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೆ. ಇನ್ನು ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ಏನೇನಾಗೋಗ್ಬಿಡ್ತಿತ್ತು. ಕನ್ನಡಿಗರಿಗೆ ಸ್ಥಾನಮಾನ ಸಿಗುತ್ತೋ ನಮ್ಗೆ ಬೆಲೆ ಇಲ್ಲ, ಇಲ್ಲಿರೋರ್ಗೆ ನೇಕಾರರಿಗೆ ಬೆಲೆ ಇಲ್ಲ. ನೇಕಾರ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಣ್ಣ. ಇಲ್ಲಾಂದ್ರೆ ಒಬ್ರು ಒಂದ್ ಕಡೆ ಒಬ್ರು ಒಂದ್ ಕಡೆ ಇದ್ರೆ ನಮ್ಗೆ ನೇಕಾರದ್ದು ಬೆಲೆನೇ ಇಲ್ದಂಗ ಆಗ್ತಾ ಇದೆ. ಕೆಲಸ ಕಳ್ಕೊಂಡು ಮಗಳು ಕಳ್ಕೊಂಡು ನೀನು ನನ್ನ ಬಿಟ್ಟು ಹೋಗ್ತೀಯ ಕಾವೇರಿ. ನನ್ನ ಬಿಟ್ಟು ಹೋಗ್ಬೇಡ ಕಾವೇರಿ, ನಾನು ನಿನ್ ಜೊತೆಗೆ ಬರ್ತೀನಿ ಕಾವೇರಿ. ನನ್ನ ಕರ್ಕೋಬೇಕು.
ನನ್ನ ಮಗು ಬಿಟ್ಟು ನನ್ನ ಕೈಯಾಗಿರಕ್ಕಾಗ್ತಾ ಇಲ್ಲ. ನಾನು ಯಾಕೆ ಬದುಕಿದ್ದೀನಿ? ನನ್ನ ಬಿಡು ಕಾವೇರಿ, ನನ್ನ ದೊಡ್ಡಬಳ್ಳಾಪುರದ ತಾಯಿ, ನಿನಗೆ ಶತಕೋಟಿ ಕೋಟಿ ಪ್ರಣಾಮಗಳು. ನಾನು ನಿನ್ನ ಮಳ್ಳಲ್ಲಿ ಆಡ್ದೆ ಬೆಳೆದೆ. ನಾನೀಗ ಬಹುದೂರ ಹೋಗ್ತಾ ಇದ್ದೀನಿ ನಿನ್ನ ಬಿಟ್ಟು. ನಾನೆಲ್ಲೇ ಇದ್ರು ನಿನ್ನ ಕೃಪೆ ನನ್ನ ಮೇಲೆ, ನನ್ನ ದೊಡ್ಡಬಳ್ಳಾಪುರದ ಜನರ ಮೇಲೆ, ಸದಾ ಕನ್ನಡಿಗರ ಮೇಲೆ ಹೀಗೆ ಇರಲಿ ತಾಯಿ. ಎಲ್ರೂ ಕಾಪಾಡಮ್ಮ. ಸರ್ವೇ ಜನ ಸುಖಿನ ಒಬ್ಬವಂತ. ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ. ನನಗೆ ಹೊಡೆದಲ್ಲ ಅವನು, ಅವನಿಗೆ ಸರಿಯಾಗಿ ಕೂತು. ಹುಟ್ಟಿ ಬೆಳೆದಿರೋ ಊರು ಬಿಟ್ಟು ಹೋಗ್ತಿದ್ಯಾ ಕೃಷ್ಣಣ್ಣ? ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರಬೇಕು. ದೊಡ್ಡಬಳ್ಳಾಪುರ ಭೂಮಿ ಮೇಲಿರೋ ಸ್ವರ್ಗ. ಬೇರೆ ಕಡೆಯಿಂದ ಎಲ್ಲರೂ ಇಲ್ಲಿ ಬಂದು ಬದುಕು ಕಟ್ಕೊಳ್ತಾರೆ. ಅಂತ ಸ್ವರ್ಗದಂಥ ಊರು ಬಿಟ್ಟು ಹೋಗ್ತಿದ್ಯಾ? ನಿನಗೆ ಬುದ್ಧಿ ಐತಾ ಕೃಷ್ಣಣ್ಣ? ನಮ್ಮ ಮನೆಗೆ ಹೋಗಿ ಮಾತಾಡೋಣ. 1930-32ನೇ ಇಸ್ವಿಯಲ್ಲಿ ನಮ್ಮ ಹೆಮ್ಮೆಯ ಕೊಂಗಾಡಿಯಪ್ಪನವರು ದಯವಿಟ್ಟು ನಮಗೆ ವಿದ್ಯುತ್ ಸಂಪರ್ಕ ಕೊಡಿ, ದೊಡ್ಡಬಳ್ಳಾಪುರಕ್ಕೆ ಬೆಳಕು ನೀಡಿ ಸ್ವಾಮಿ. ದಯವಿಟ್ಟು ನಮಗೆ ದೊಡ್ಡಬಳ್ಳಾಪುರಕ್ಕೆ ಸಂಪರ್ಕ ಕೊಡಿ. ಖಂಡಿತವಾಗಿಯೂ ಆ ಕೆಲಸ ಶೀಘ್ರದಲ್ಲೇ ಆಗಲಿದೆ. ಮಹಾಪ್ರಭು, ದೊಡ್ಡಬಳ್ಳಾಪುರಕ್ಕೆ ವಿದ್ಯುತ್ ಶಕ್ತಿ ನೀಡಬೇಕು. ಜನರಿಗೆ ಮಗ್ಗಗಳನ್ನು ನಡೆಸಲು ಕನೆಕ್ಷನ್ ಅಗತ್ಯವಿದೆ. ನನ್ನ ಪ್ರಿಯ ಜನರೇ, ದೊಡ್ಡಬಳ್ಳಾಪುರದ ಈ ಐತಿಹಾಸಿಕ ದಿನದಂದು ನಿಮ್ಮೆಲ್ಲರ ಸೇವೆಯೇ ನನ್ನ ಪರಮಧರ್ಮ. ನಿಮ್ಮ ಏಳಿಗೆಯೇ ಮೈಸೂರಿನ ಏಳಿಗೆ. ದೊಡ್ಡಬಳ್ಳಾಪುರದ ಕೈಗಾರಿಕಾ ಪ್ರಗತಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಮೈಸೂರು ಸಂಸ್ಥಾನವು ಸದಾ ನಿಮ್ಮೊಂದಿಗಿರುತ್ತದೆ. ಮಹಾರಾಜರ ಆಶೀರ್ವಾದದೊಂದಿಗೆ ನಮ್ಮೂರು ಅಭಿವೃದ್ಧಿ ಹೊಂದಲಿದೆ. ನಮ್ಮ ಮಗ್ಗಗಳು ಈಗ ಓಡ್ತವೆ. ದೊಡ್ಡಬಳ್ಳಾಪುರ ಜನರಿಗೋಸ್ಕರ ಮೈಸೂರು ರಾಜರ ಬಳಿ ಮಾತಾಡಿ ಕರೆಂಟ್ ತಗೊಂಬಂದ್ರು. ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶವಾಗಿ ಬೆಳೀತು. ಆ ನಂತರ ಬಂದವರು ಏಳಿಗೆಗಾಗಿ, ನೇಕಾರರ ಬದುಕಿಗಾಗಿ ಯಾರು ಏನು ಮಾಡಲಿಲ್ಲ. ನೇಕಾರನ ಮಕ್ಕಳು ನೇಕಾರ ವೃತ್ತಿ ಮರೆತು ಬೇರೆ ವೃತ್ತಿ ಕಡೆ ಹೋಗ್ತಿದ್ದಾರೆ. ನೇಕಾರರ ಬದುಕು ಹಸನಾಗಬೇಕು. 60 ವರ್ಷದ ನಂತರ ಪೆನ್ಷನ್ ಸಿಗಂಗಾಗಬೇಕು. ESI ಸೌಲಭ್ಯ ನನಗೆ ಸಿಕ್ಕಿದಿದ್ರೆ ನನ್ನ ಮಗಳು, ನನ್ನ ಹೆಂಡತಿ ಬದುಕ್ತಿದ್ರು. ರಾಜಣ್ಣ, ಕಾವೇರಿ, ನಿನ್ನನ್ನು ಬಿಟ್ಟು ನನ್ನ ಕೈಯಲ್ಲಿ ಬದುಕಕ್ಕಾಗ್ತಿಲ್ಲ. ನೀನು ನನ್ನ ಜೀವನದ ಪ್ರೀತಿ. ನಿನಗೋಸ್ಕರ ಪ್ರೀತಿಯಿಂದ ಒಂದು ಸೀರೆ ನೇಯ್ದಿದ್ದೀನಿ. ನಾನೇ ನಿನಗುಡಿಸ್ತೀನಿ ಕಾವೇರಿ. ನೀನೇ ನನ್ನ ಪ್ರಪಂಚ. ಪ್ರಪಂಚದಲ್ಲಿರೋ ಎಲ್ಲ ಸುಖನೂ ನೀನು ಕೊಡಬೇಕು ಅಂದ್ಕೊಂಡಿದ್ದೀನಿ ಕಾವೇರಿ. ದಯವಿಟ್ಟು
ದಯವಿಟ್ಟು ಬಂದ್ಬಿಡು ಕಾವೇರಿ. उसका किस्सा खत्म करना होगा। वो रेलवे स्टेशन के पास मिलेगा। ಇವರೆಲ್ಲ ನನ್ನಿಂದ ಯಾಕೆ ಬಿದ್ದವ್ರೆ? ಇವರೆಲ್ಲ ಬಿಹಾರಿಗಳು ಇದ್ದಂಗವರಲ್ಲ, ಯಾರು ಕಳ್ಸಿರ್ಬೋದು? ಯಾರೋ ನೀವೆಲ್ಲ ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ಮುಂದಿಡ್ಬೇಡ್ರಿ. ಕಲಿಯುತ್ತಿದ್ದರೆ ಯಾಕ್ರೋ ತೊಂದರೆ ಕೊಡ್ತಾ ಇದ್ದೀರಾ? ನಿನ್ನ ಕತೆ ಮುಗೀತು. ನನ್ನ ತಂಟೆಗೆ ಬರ್ಬೇಕಾದ್ರೆ 100 ಸತಿ ಯೋಚನೆ ಮಾಡು. ನನ್ನ ಮಗನೇ, ನಿನಗೆಷ್ಟೋ ಧೈರ್ಯ. ಕೆಂಪು ಹಳದಿ ಬಾವುಟ ಇಲ್ಲಿಂದ ಹೊರಟೋಗಿ. ಇನ್ನೊಮ್ಮೆ ಇಲ್ಲಿ ಕಾಣಿಸ್ಕೊಂಡ್ರೆ ಹುಷಾರ್. ಇದು ನನ್ನ ಎಚ್ಚರಿಕೆ. ಕನ್ನಡಿಗರ ತಂಟೆಗೆ ಬಂದ್ರೆ ಅಡ್ಡ ಹೇಳ್ಬಿಡ್ತೀನಿ. ಸತ್ಯ ಶುದ್ಧ ನಡೆಸೋಲಿಲ್ಲ. ನನಗೆ ನೀನು ಅತ್ತಿಗೆ ಮಕ್ಕಳು ಚೆನ್ನಾಗಿರ್ಬೇಕಣ್ಣ. ಇನ್ಮೇಲೆ ನಾವು ಯಾವತ್ತೂ ಕಿತ್ಲಾಡೋದು ಬೇಡ ಅಣ್ಣ. ನನ್ನ ಕ್ಷಮಿಸ್ಬಿಡೋಣ. ದುಡ್ಡಿಗಿಂತ ಸಂಬಂಧವೇ ಮುಖ್ಯ. ರೋಡ್ಗೋಗೋ ಜಮೀನ್ ನಂದೇ ಇರಲಿ ಬಿಡೋಣ. ಮಗ್ಗ ಬಿಡೋವನಿಗೆ ಯಾರೋ ಹೆಣ್ಣು ಕೊಡ್ತಿಲ್ಲ ಕೃಷ್ಣಣ್ಣ. ಒಳ್ಳೆ ಕೆಲಸದಲ್ಲಿದ್ದವನಿಗೆ ಹೆಣ್ಣು ಕೊಡ್ತಾ ಇದ್ದಾರೆ, ಅದೇ ಮಗ್ಗ ಬಿಡೋನ್ಗೆ ಹೆಣ್ಣು ಕೊಡ್ತಾ ಇಲ್ಲ ಯಾಕೆ? ಅಲ್ಲ ಕೃಷ್ಣಣ್ಣ, ಕೆಲವು ಫ್ಯಾಕ್ಟ್ರಿಗಳಲ್ಲಿ ತಾಳಿ ತೆಗೆದಿಕ್ಕಿ ಕಾಲುಂಗ್ರ ತೆಗೆದಿಟ್ಟಿ ಸಿಂಧೂರ ಹಾಕೊಳ್ತಿದ್ದಂಗೆ ಕೆಲಸ ಮಾಡ್ಬೇಕಂತೆ. ಅಲ್ಲ, ಕಾಲ ಕೆಟ್ಟೋಯ್ತು. ಎಂತ ಕಾಲದಲ್ಲಿ ಬದುಕ್ತಾ ಇದೀವಿ ನೋಡ್ ನಾವು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಕಾಲ ತುಂಬಾ ಕೆಟ್ಟ ಹೋಗಿದೆ. ಕುಡಿಯೋದು, ಜೂಜಾಡೋದು, ಇನ್ನೊಬ್ಬರಿಗೆ ಬಡ್ಡಿ ಕಟ್ಟೋದು ಬಿಟ್ರೆ ರಾಜಂತರ ಬದುಕ್ಬೋದು ನಮ್ ದೊಡ್ಡಬಳ್ಳಾಪುರದಲ್ಲಿ. ಸರಿಯಾಗಿ ಹೇಳಿದ್ರಲ್ಲ, ನಮ್ಮ ದೊಡ್ಡಬಳ್ಳಾಪುರ ಭೂಮಿ ಮೇಲಿರೋ ಸ್ವರ್ಗ ಕಣಣ್ಣ. ನಾನ್ ನಿನ್ ಪಾಲಿಗೆ ಸತ್ತೋಗಿದ್ನ ಅಣ್ಣ. ಮಗು ತೀರ್ಕೊಂಡಾಗ ಹೇಳಿಲ್ಲ, ಅತ್ತಿಗೆ ತೀರ್ಕೊಂಡಾಗ ಹೇಳಿಲ್ಲ. ಯಾಕಣ್ಣ ಒಬ್ನೇ ನೋವು ನುಂಗ್ಕೊಂಡ್ ಬದುಕ್ತಿದ್ಯಾ? ಯಾವ್ದೋ ಜನ್ಮದ ಲೆಕ್ಕಾಚಾರ ಶಿವ ಮರ್ತಿಲ್ಲ ಕಣಮ್ಮ. ಈ ಜನ್ಮದಲ್ಲಿ ಬಡ್ಡಿ ಸಮೇತ ತೀರಿಸ್ಕೊಳ್ತಾ ಇದ್ದಾನಮ್ಮ. ನನಗೆ ನನ್ನ ಬದುಕೆ ಭಾರವಾಗಿದೆಯಮ್ಮ. ಇದಕ್ಕೆಲ್ಲ ಕಾರಣ ಸರ್ಕಾರ. ನೇಕಾರರಿಗೆ ಸಿಗ್ಬೇಕಾದ ಸೌಲಭ್ಯಗಳು ಸಿಗ್ತಿಲ್ಲ. ಇದ್ರ ಬಗ್ಗೆ ಹೋರಾಟ ಮಾಡೋಣ ಅಣ್ಣ. ಅಲ್ಲಣ್ಣ, ಸ್ಥಳೀಯರಿಗೆ ತೆಂಗಿನ ಚಿಪ್ ಕೊಡ್ತಾ ಇದೆ, ಅದೇ ಹೊರ ರಾಜ್ಯಗಳಿಂದ ಬಂದವ್ರಿಗೆ ಅಪಾರ್ಟ್ಮೆಂಟ್ ಕಟ್ಸ್ಕೊಡ್ತಿದ್ದಾರೆ. ಇದು ಯಾವ ನ್ಯಾಯ ಅಣ್ಣ? ನಿಯತ್ತಾಗಿ ಬದುಕೋರಿಗೆ ಕಾಲ ಅಲ್ಲ ಇದು. ಮೋಸ ಸುಳ್ಳು ಮಾಡೋರಿಗೆ ಕಾಲ ಇದು. ಇಲ್ಲಿ ಬದುಕಬೇಕಾದ್ರೆ ಗಾಂಧಿಗಿರಿ ನಡೆಯಲ್ಲ. ಸುಭಾಷ್ ಚಂದ್ರ ಬೋಸ್ ತರ ಕ್ರಾಂತಿ ಮಾಡಿನೇ ಬದುಕಬೇಕು. ನಾನು ಸೀರೆ ಕೊಡೋ ಅಂಗಡಿಯವನು ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ನಲ್ಲ. ನಾನು ಕೊಡೋರಿಗೆ ಏನ್ ಕೊಡ್ಲಪ್ಪ? ನೀನು ಕೃಷ್ಣಣ್ಣನ ಅನ್ನ ಕಿತ್ಕೊಂಡೆ, ಅದಕ್ಕೆ ದೇವರು ನಿನ್ನ ಅನ್ನವನ್ನ ಕಿತ್ಕೊಂಡ. ಇಷ್ಟೇ, ಜೀವನ ರೊಟ್ಟಿ ತೀರ್ವಾಗ್ತಂಗೆ. ಇದು ಕೃಷ್ಣಣ್ಣನ ಶಾಪ್ನೆ ಮಾಡಿದ್ದುಣ್ಣೋ ಮಾರಾಯ. ಅದಕ್ಕೆ ನೆಲ, ಜಲ, ಭಾಷೆ, ಸ್ಥಳೀಯರನ್ನ ಯಾವತ್ತೂ ಮರಿ. ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜುಗಳನ್ನ ನಿರ್ಮಿಸ್ತೇನೆ, ಒಳ್ಳೊಳ್ಳೆ ಗೋರ್ಮೆಂಟ್ ಆಸ್ಪತ್ರೆಗಳನ್ನ ಕಟ್ತೇನೆ, ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತೇನೆ. MLA ಸಾಹೇಬ್ರಿಗೆ ಜೈ! ಶಿವಾನಂದ MLA ಸಾಹೇಬ್ರಿಗೆ MLA ಸಾಹೇಬ್ರಿಗೆ ಜೈ! ಶಿವಾನಂದ MLA ಸಾಹೇಬ್ರಿಗೆ. ನೇಕಾರರಿಗೆ ಸಿಗ್ಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ.
ದಯವಿಟ್ಟು ಸಿಗೋ ತರ ಮಾಡಿ ಸರ್. ಎಲ್ರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿದೆ. ನೀನ್ಯಾಕೆ ಎಲೆಕ್ಷನ್ ನಿಂತು ಗೆದ್ದು ಒಳ್ಳೇದು ಮಾಡಬಾರ್ದು? ಇವತ್ತಿನ ದಿವಸ ದುಡ್ಡು ಖರ್ಚು ಮಾಡಿದ್ರೇನೆ ಗೆಲ್ಲಕ್ಕಾಗೋದು. ನನ್ನ ಹತ್ರ ಎಲ್ಲಿದೆ? ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವೆಷ್ಟೇ ಅರ್ಜಿ ಸರ್ಕಾರಕ್ಕೆ ನೇಕಾರರ ಸಮಸ್ಯೆಗಳ ಬಗ್ಗೆ ಹಾಕಿದ್ರು ಸರ್ಕಾರದಿಂದ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ. ಕೃಷ್ಣಣ್ಣ, ಇವತ್ತು ಕೆಲವು ದೊಡ್ಡ ದೊಡ್ಡ ಮಾಧ್ಯಮದವರು ತಮ್ಮಂತವು ಮಾರ್ಕೊಂಡಿದ್ದಾರೆ. ಕೆಲವು ರಾಜಕೀಯ ವ್ಯಕ್ತಿಗಳು ದುಡ್ಡಿಂದೇ ಬಿದ್ದು ದುಡ್ಡು ಮಾಡ್ತಾವ್ರೆ. ಒಳ್ಳೆಯವರು, ಸಮಾಜ ಕಳಕಳಿ ಇರುವಂಥ ವ್ಯಕ್ತಿ ಇವತ್ತು ರಾಜಕೀಯಕ್ಕೆ ಬರಬೇಕಿದೆ. ನಿಮ್ಮಂತವರೇ ಎಲೆಕ್ಷನ್ ನಿಂತ್ಕೋಬೇಕು. ಕಳ್ಳ ಭಾಷಣ ಕೇಳಿ ಕೇಳಿ ಕಿವಿನಲ್ಲಿ ರಕ್ತ ಬರ್ತಾ ಇದೆ. ಈಗ ಒಳ್ಳೆ ಸಮಯ. ಭಾಷಣ ಮಾಡೋರು ಬೇಕಾಗಿಲ್ಲ, ಕೆಲಸ ಮಾಡೋರು ಬೇಕಾಗಿದ್ದಾರೆ. ನಿಮ್ಮಂತವರು ರಾಜಕೀಯಕ್ಕೆ ಬರಬೇಕಿದೆ. ಕೃಷ್ಣ, ನಮ್ಗೆಲ್ಲ ರಾಜಕೀಯ ಯಾಕೆ ರಾಜಣ್ಣ? ಹಿರಿಯರು ಹೇಳಿಲ್ವಾ ಬಡವ ನೀನು ಮಡಗ್ದಂಗೆ ಇರು ಅಂತ? ನಮಗ್ ರಾಜಕೀಯ ಬೇಡ ರಾಜಣ್ಣ. ನೀವು ಒಳ್ಳೆ ಕೆಲಸ ಮಾಡಬೇಕು, ಜನಗಳ ಸೇವೆ ಮಾಡಬೇಕು. 5 ವರ್ಷ ಟೈಮ್ ಪಾಸ್ ಮಾಡಬೇಕು. ಯಾರು ಏನೇ ಪ್ರಾಬ್ಲಮ್ ತಂದುಕೊಟ್ರು ಪ್ರೊಸೀಜರ್ನಲ್ಲಿದೆ ಅಂತ ಹೇಳಿ ಕಳಿಸ್ಬೇಕು. ದೊಡ್ಡಬಳ್ಳಾಪುರದ ಪ್ರತಿ ಕುಟುಂಬ ತನ್ನ ಕುಟುಂಬ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಬೇಕು. ನೀವು ಎಲೆಕ್ಷನ್ ನಿಂತು ಗೆಲ್ಲಬೇಕು. ನಮ್ಮ ಮನೆ ಪರಿಸರ ಚೆನ್ನಾಗಿದೆಯಾ? ಊರಿನ ಜನಗಳ ಸಮಸ್ಯೆ ನಮಗೇನಕ್ಕೆ ಬೇಕು? ರಾಜಕೀಯಕ್ಕೆ ಬಂದು ಮೇಲೆ ದುಡ್ಡು ಮಾಡಬೇಕಷ್ಟೇ. MLA ಇಲ್ಲ, ಅವರು ಕೆಲಸದ ಮೇಲೆ ಹೋಗಿದ್ದಾರೆ. ಸ್ಟಾಪ್ ರೈಟ್ ದೇರ್. ಹೋಗಿ. ಊರಲ್ಲಿ ಎಷ್ಟು ಸಮಸ್ಯೆಗಳಿವೆ ಅನ್ನೋದು ನಿನಗೆ ಗೊತ್ತು. ನಮ್ಮೂರು ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ನೀನು ಎಲೆಕ್ಷನ್ ಗೆಲ್ಲಬೇಕು. ರಾಜಕೀಯದಲ್ಲಿ ತಪ್ಪು ನಡೆಯುವಾಗ ಚಿಕ್ಕದ್ರಲ್ಲೇ ಚೂಟ್ ಬೇಕಾಗಿತ್ತು. ಈಗ ಭ್ರಷ್ಟಾಚಾರ ಅನ್ನೋದು ಬೃಹದಾಕಾರವಾಗಿ ಬೆಳಕೊಂಡಿದೆ. ಸರಿಪಡಿಸೋದು ತುಂಬಾ ಕಷ್ಟ. ಎಲ್ಲ ಕಳ್ಕೊಂಡವನ್ಗೆ ದೇವರೇ ದಿಕ್ಕು. ಕೊಡವನು ಅವನೇ, ಕಿತ್ಕೊಳ್ಳೋನು ಅವನೇ. ನಾವೆಲ್ಲ ಅವನ ಕೈ ಬೊಂಬೆಗಳು ಅಷ್ಟೇ. ನಾನ್ ಪಟ್ಟ ಕಷ್ಟ ನಮ್ ಜನ ಪಡಬಾರ್ದು. ಬಡವ್ರಿಗೋಸ್ಕರ ಏನಾದ್ರೂ ಒಂದ್ ಮಾಡ್ಲೇಬೇಕು. ಆಟೋ ಓಡಿಸೋರಿಂದ ಹಿಡಿದು ಮಗ್ಗ ಬಿಡೋರು, ಕೂಲಿ ಕಾರ್ಮಿಕರು, ಗಾರೆ ಕೆಲ್ಸದವರು ಎಲ್ರಿಗೋಸ್ಕರನು ಏನಾದ್ರೂ ಒಂದು ಸರ್ಕಾರದಿಂದ ಸಿಗುವಂತ ಸೌಲಭ್ಯಕ್ಕೋಸ್ಕರ ನಾನು ಸೋತ್ರು ಒಂದ್ ಅನುಭವ ಆಗುತ್ತೆ, ಗೆದ್ರೆ ಇತಿಹಾಸ ಆಗುತ್ತೆ. ಈ ಮಣ್ಣಿನ ಋಣ ತೀರ್ಸೋದಕ್ಕಾದ್ರೂ ಬಡವ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಮುನ್ನುಗ್ತೀನಿ. ಆಗಿದ್ದಾಗ್ಲಿ. ಎಲೆಕ್ಷನ್ ನಿಂತಿದೆಯಾ ಅಂತಲ್ಲ ಕೃಷ್ಣಣ್ಣ, ನಮ್ಮೂರು ಓಟೆಲ್ಲ ನಿನಗೆ ಹಾಕಿಸ್ತೀವಿ. ನೀನು ಗೆಲ್ಲಬೇಕು. ಊರ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ನೀನು ಎಲೆಕ್ಷನ್ ಗೆಲ್ಲಬೇಕು. ನಾನು ಒಬ್ಬ ನೇಕಾರ. ನನಗೆ ಜನಗಳ ಕಷ್ಟ ಗೊತ್ತು. ಬಡತನ ಏನು ಅಂತ ಗೊತ್ತು. ಬಡತನ ನಿರ್ಮೂಲನೆ ಮಾಡ್ತೇನೆ. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗೋ ತರ ಮಾಡ್ತೇನೆ. ಈ ಬಾರಿಯ ಚುನಾವಣೆಯಲ್ಲಿ ನಮಗೆ ಬೆಂಬಲ ನೀಡಿ ನೀವೆಲ್ಲ ಕೃಷ್ಣನಂಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕು. ದಯವಿಟ್ಟು ನಮಗೆ ಬೆಂಬಲ ನೀಡಿ ನೀವೆಲ್ಲ ಕೃಷ್ಣನಂಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕು. ಆಯ್ತು. ನನ್ನನ್ನು ನಂಬಿ, ದಯವಿಟ್ಟು ನಂಬಿ, ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡಲು ನನಗೊಂದು ಅವಕಾಶ ಕೊಡಿ. ದಯವಿಟ್ಟು ಅವಕಾಶ ಮಾಡಿಕೊಡಿ. ನೀವೆಲ್ಲ ಕೃಷ್ಣನಂಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕು. ಎಲ್ಲರೂ ಕೃಷ್ಣನಿಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕೆಂದು ಕೇಳ್ಕೊಳ್ತೇನೆ. ನಿಮ್ಮೆಲ್ಲರ ಮನಸ್ಸಲ್ಲಿ ಜಾಗ ಕೊಡಿ. ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತೇನೆ. ನನ್ನ ಕನಸುಗಳಿಗೆ ರೆಕ್ಕೆಗಳಾಗಿ ದಯವಿಟ್ಟು ನನಗೊಂದು ಅವಕಾಶ ಕೊಡಿ. ಕೃಷ್ಣಣ್ಣನ ಕತೆ ಕೇಳಿ ತುಂಬಾ ನೋವಾಗಿದೆ. ಎಲ್ಲ ಕಳ್ಕೊಂಡು ಜೀವನದಲ್ಲಿ ತುಂಬಾ ನೋವು ಅನುಭವಿಸಿದಾನೆ. ನನ್ನ ಓಟು ಕೂಡ ಕೃಷ್ಣನ್ಗಾಗ್ತೀನಿ. ನಾಳೆ ಎಲೆಕ್ಷನ್ ರಿಸಲ್ಟ್ ಇದೆ. ಗೆಲ್ತೀನೋ ಸೋಲ್ತೀನೋ, ಗೆದ್ರೆ ಜನಗಳ ಸೇವೆ ಮಾಡ್ತೀನಿ ಭಗವಂತ. The results are in. Krishnanna has won the election with a massive lead of 40,000 votes. Victory is ours. Thank you. ನಾವೇನೇ ಒಳ್ಳೆ ಕೆಲಸ ಮಾಡಕ್ ಹೋದ್ರು ಬೆನ್ನಿಂದೆ ನಿಂತ್ಕೊಂಡು ಭಗವಂತ ಕಾಯ್ತಾರಂತೆ.
ದೊಡ್ಡಬಳ್ಳಾಪುರದ ಐತಿಹಾಸಿಕ ದೇವಸ್ಥಾನಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕಾಗಿದೆ. ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಗಿದೆ. ಕೈಗಾರಿಕೆ ತಂದು ಉದ್ಯೋಗ ಸೃಷ್ಟಿಸಬೇಕಾಗಿದೆ. ಗೆದ್ದಿರುವಂತ ಕೌನ್ಸಿಲರ್ ಮತ್ತು ಪೊಲೀಸ್ ಆಫೀಸರ್ ಸಭೆ ಕರೆದಿದ್ದೇನೆ. ವಿದ್ಯಾರ್ಥಿಗಳು ಬೇರೆ ಕಡೆ ಹೋಗ್ದಿದ್ದಂಗೆ ಇಲ್ಲೇ ಇಂಜಿನಿಯರ್ ಕಾಲೇಜ್ ನಿರ್ಮಿಸಬೇಕಾಗಿದೆ. ಎಲ್ಲರೂ ದೊಡ್ಡಬಳ್ಳಾಪುರದ ಕಡೆ ತಿರುಗಿ ನೋಡೋ ಹಾಗೆ ಮಾಡಬೇಕಾಗಿದೆ. ಹಳೆ ಸ್ಲಮ್ ಎಲ್ಲ ಹೊಡೆದಾಕಿದ್ರು, ಈಗ ಹೊಸ ಮನೆ ಕಟ್ಸ್ಕೊಟ್ಟಿದ್ದಾರೆ. ಐ ವಿಲ್ ಚೇಂಜ್ ದಿಸ್ ಟೌನ್. ದೊಡ್ಡಬಳ್ಳಾಪುರದಲ್ಲಿ ಸರ್ಕಾರಿ ಫೀಸ್ನಲ್ಲಿ ಒಳ್ಳೊಳ್ಳೆ ಶಾಲೆಗಳಿದೆ. ನನ್ನ ಮಕ್ಕಳನ್ನ ಅಲ್ಲೇ ಸೇರಿಸ್ಬೇಕು. ಇಷ್ಟೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಕೃಷ್ಣಣ್ಣ? ಜನಗಳು ಏನ್ ಟ್ಯಾಕ್ಸ್ ಕಟ್ತಿದ್ರು ಆ ಟ್ಯಾಕ್ಸ್ ದುಡ್ಡನ್ನೇ ಜನಗಳ ಸೇವೆಗೆ ಬಳಸಿದೆ. ಆದ್ರಿಂದ ಇಷ್ಟೆಲ್ಲ ಅಭಿವೃದ್ಧಿ ಮಾಡೋದಕ್ಕಾಯ್ತು. ಆನ್ಲೈನ್ ಕಂಪ್ಲೇಂಟ್ ಬಾಕ್ಸ್ ಅಂತ ಒಂದು ರೆಡಿ ಮಾಡಿದೆ. ಅದು ನಮ್ಮ PA ಅವರಿಗೆ ಪೂರ್ತಿ ಆನ್ಲೈನ್ ಅಲ್ಲಿ ಜನಗಳ ಏನೇ ಸಮಸ್ಯೆ ಇದ್ರು ಕೂಡ ಅವ್ರು ನನಗೆ ತಿಳಿಸ್ತಾರೆ. ಆ ಸಮಸ್ಯೆನ ನನಗೆ ಬಗೆಹರಿಸೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇತ್ತು. ಆ ರೀತಿನಲ್ಲಿ ನಾನು ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು. ನೀವು CM ಆದ್ರೂ ಕೂಡ ಇಷ್ಟು ಸಿಂಪಲ್ ಆಗಿದ್ದೀರಲ್ಲ, ಹೇಗೆ? ನನ್ನ ಬ್ಯಾಂಕ್ ಖಾತೆಯಲ್ಲಿ ನೀವು ನೋಡ್ಬೋದು, ₹1 ಇಲ್ಲ. ನನ್ಗೆ ಯಾಕೆ ಬೇಕು ಹೇಳೀಗ ಬಾಡಿ ಗಾರ್ಡ್ಸು? ಜನಗಳ ಸಮಸ್ಯೆನ ಸರ್ ಮಾಡೋದೇ ನನ್ನ ಒಂದು ಕಾಯಕ. ದುಡ್ಡು ಮಾಡಿದವ್ರಿಗೆ ಸೆಕ್ಯೂರಿಟಿ ಬೇಕು, ಹಿಂದೆ ಬಾಡಿ ಗಾರ್ಡ್ ಬೇಕು. ಸರ್ಕಾರದ ಯಾವುದೇ ದುಡ್ಡು ಬಂದ್ರೂ ಕೂಡ ಅದನ್ನ ಜನಗಳ ಸಮಸ್ಯೆಗೋಸ್ಕರನೇ ನಾನು ಬಳಸ್ತೀನಿ. ಒಬ್ಬ ಗೋರ್ಮೆಂಟ್ ಎಂಪ್ಲಾಯರ್ 8 ಕೋಟಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 3 ಕೋಟಿ ಟ್ಯಾಕ್ಸೇ ಕಟ್ತಾನೆ. ಒಂದು ಚಿಲ್ಲರೆ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಟ್ಯಾಕ್ಸ್ ಕಟ್ತಾರೆ. ಆ ಟ್ಯಾಕ್ಸ್ ದುಡ್ಡಿಂದ ನಾನು ಜನಗಳ ಇಷ್ಟೊಂದು ಸೇವೆ, ಅಭಿವೃದ್ಧಿ ಎಲ್ಲ ಮಾಡಲು ಸಾಧ್ಯ ಆಯ್ತು. ವೆಂಕಟೇಶ್ ಅವರೇ, ಒಬ್ಬ ನೇಕಾರ ಸಾಮಾನ್ಯ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅದನ್ನ ನೀವು ಸಾಬೀತು ಮಾಡ್ಬಿಟ್ರಿ. ಅಲ್ಲ, ಈಗ ನಾವು ಜನಗಳ ಹತ್ರ ಹೋಗಿ ಭಿಕ್ಷೆ ಕೇಳ್ತೀವಿ, ಓಟ್ ಭಿಕ್ಷೆ ಕೊಡಿ ಅನ್ಬಿಟ್ಟು. ಅದನ್ನ ಕೊನೆವರೆಗೂ ನಾವು ಸೇವಕರಾಗೆ, ಜನಗಳ ಸೇವಕರಾಗೆ ನಾವು ಕೆಲಸ ಮಾಡ್ಬೇಕಲ್ವಾ? ಆದ್ರಿಂದಾನೇ ಇಷ್ಟು ಸಿಂಪಲ್ ಆಗಿರೋದು, ಇಷ್ಟೆಲ್ಲ ಕೆಲಸ ಮಾಡ್ತಿರೋದು. ಜನಗಳ ಆಶೀರ್ವಾದ, ಅವರ ಭಿಕ್ಷೆ, ಓಟ್ ಭಿಕ್ಷೆಯಿಂದ ಇಷ್ಟೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಯ್ತು. ನೇಕಾರರಿಗೆ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಕೂತು ಮಾತಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ತರುವಂತ ಕೆಲಸನ ಮಾಡ್ತೀವಿ. ಸರ್ ನಮಸ್ಕಾರ. ನಮಸ್ತೆ. ಅದೇ 50 ವರ್ಷ ತುಂಬ ನೇಕಾರರಿಗೆ 10 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಈಗೆಲ್ಲ ಬಂದಿದ್ದಾರೆ, ನೀವು ಸ್ಯಾಂಕ್ಷನ್ ಮಾಡ್ಬಿಡಿ. ತುಂಬಾ ಒಳ್ಳೆ ವಿಷಯ ತಿಳಿಸಿದ್ರಿ. ಅಲ್ಲೋಗಿ ಸೈನ್ ಮಾಡ್ಬಿಟ್ಟು ಪ್ರತಿ ನೇಕಾರರ ಮನೆಗೂ ನೋಡಿ, ಇದೊಂದು ಸ್ಕೀಮ್ ಹೇಳೋದ್ ಮರ್ತೋದೆ. 50 ವರ್ಷ ಯಾರು ಕೆಲಸ ಮಾಡಿದಾರೋ ನೇಕಾರರು, ಆ ನೇಕಾರರ ಫಂಡ್ 10 ಲಕ್ಷ ರೂಪಾಯಿ ಪ್ರತಿ ಮನೆಗೂ ತಲುಪೋ ತರ ಮಾಡಿದೀನಿ. ಯಾಕಂದ್ರೆ ಅದು ಇವತ್ತಿನ ಕಾಲದಲ್ಲಿ ನೋಡ್ಬೋದು ನೀವು, ಮಕ್ಳು ನೋಡ್ಕೊಳಲ್ಲ, ಹೆಂಡತಿ ನೋಡ್ಕೊಳಲ್ಲ. ಇವ್ರು ಹೋದ್ರೇನೆ ಆ ದುಡ್ಡು ಎಷ್ಟು ಬೇಕೋ ಅಷ್ಟು ತೆಗಿಬಹುದು. ಆದ್ರಿಂದ ಇಂಥದೊಂದು ಸ್ಕೀಮ್ ತಗೊಂಡ್ಬಂದಿದೀನಿ. ನೋಡಿ, ನಮ್ಮ ಇವ್ರು ಬಂದಿದ್ದಾರೆ ಗುರುಗಳು, ನನ್ನ ಮಾರ್ಗದರ್ಶಕರು ಇವರೇನೇನೆ. ನೀವು ಮಾಡ್ತಿರೋ ಜನಗಳ ಸೇವೆ ಬೇರೆಯವ್ರಿಗೂ ಕೂಡ ಆದರ್ಶವಾಗಬೇಕು. ಈ ಜನಗಳ ಸೇವೆ ಹೀಗೆ ಮುಂದುವರಿಯಲಿ. ಹೋಗೋಣ ಬನ್ನಿ. ಸರಿ ಸರ್, ಬನ್ನಿ. ಜೀವನ ಅನ್ನೋದು ಒಂದು ಜರ್ನಿ ತರ. ಎಲ್ಲರೂ ಟಿಕೆಟ್ ತಗೊಂಡು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅವ್ರವ್ರ ಪ್ಲಾಟ್ಫಾರ್ಮ್ ಬಂದಾಗ ಹೆಂಗ್ ಇಳ್ದೋಗ್ತಾರೋ ಅದೇ ತರ ನಮ್ ಟೈಮ್ ಬಂದ್ಮೇಲೆ ಈ ಭೂಮಿ ಬಿಟ್ಟು ಹೋಗ್ತಿರ್ಬೇಕು. ಅಷ್ಟೇ ಕಾಣೋಣ ಜೀವನ. ತಲೆ ಮೇಲೆ ಜವಾಬ್ದಾರಿ ಹೆಚ್ಚು ಅಂತ ದುಡುಕ್ಬೇಡ. ದುಡ್ಡು ಸಂಪಾದನೆಗೋಸ್ಕರ ಧರ್ಮ ಬಿಟ್ಟು ನಡಿಬೇಡ. ಕೈಲಾದ್ರೆ ಶಿವ ಕೊಟ್ರೆ 4 ಜನಕ್ಕೆ ಉಪಕಾರ ಮಾಡು. ಊರ್ನವ್ರನ್ನ ಹೊಂದ್ಕೊಂಡು ನಂಬ್ಕೊಂಡು ಬಾ. ಭ್ರಷ್ಟಾಚಾರ ಮಾಡೋ ಬದಲಾಗಿ ಎಲ್ಲಾ ಕೂಲಿ ಕಾರ್ಮಿಕರಿಗೆ ಆಧಾರ್ ಕಾರ್ಡ್ ತರ ಒಂದು ನೇಕಾರರ ಕಾರ್ಡ್ ಮಾಡಿಸಿ ಪ್ರತಿಯೊಬ್ರು 25 ವರ್ಷ 30 ವರ್ಷ ದುಡ್ದಿರೋ ಅಂತ ನೇಕಾರರಿಗೆ, ಕೂಲಿ ಕಾರ್ಮಿಕರಿಗೆ, ಆಟೋದವರಿಗೆ 10 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕೋ ತರ ಮಾಡಿ. ದಯವಿಟ್ಟು ಇದು ಸರ್ಕಾರಕ್ಕೆ ತಲುಪೋವರೆಗೂ ಶೇರ್ ಮಾಡಿ ಸ್ನೇಹಿತರೆ. ನೀವು ಏನೋ ಒಂದು 4 ಮಗ್ಗ 2 ಮಗ್ಗ ಆ ತರ ಏನೋ ಮಾಡ್ಕೊಳಕ್ ಆಯ್ತಾ? ಇಲ್ಲ, ಮಾಡಿಲ್ಲ. ನಾವೇನು ಮಾಡಿಲ್ಲ. ಕೂಲಿ ಮಾಡ್ತಾನೆ ಇದ್ದೀವಿ, ಬಾಡಿಗೆ ಕಟ್ತಾನೆ ಇದ್ದೀವಿ. ಅದರಲ್ಲೇ ದುಡಿಮೆ ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಮೊನ್ನೆ 1 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟು ಇನ್ನ ಅವ್ರು ತೀರ್ಸೋದ್ರಾಗಿದ್ದೇನೆ. ಕರೆಕ್ಟ್ ಆಗಿ 10 ವರ್ಷ. ನಿಮ್ ಚಿಕ್ಕ ಹುಡುಗನಾಗ 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ. ಇವಾಗ ಎಷ್ಟು ವಯಸ್ಸು ನಿಮ್ದು? ಇವಾಗ 87. 87 ವರ್ಷದಿಂದ ಅಂದ್ರೆ 80 ವರ್ಷದಿಂದ ಬಿಡ್ತಾ ಇದ್ದೀರಾ? 87 ವರ್ಷ ಆಯ್ತು. 10 ವರ್ಷ ಅಂದ್ರೆ 75 ವರ್ಷದಿಂದ ಬಿಡ್ತಾ ಇದ್ದೀರಾ?